ಲೇಡೀಸ್ ಅಂಡ್ ಜೆಂಟಲ್ಮನ್, ಆನ್ಲೈನ್ ಗೇಮಿಂಗ್ ಹೆಸರಲ್ಲಿ ನಡೀತಾ ಇರುವಂತಹ ಬೃಹತ್ ದಂಧೆಗೆ ಈಗ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಶಾಕ್ ಅನ್ನ ನೀಡಿದೆ. ಆನ್ಲೈನ್ ಗೇಮ್ಸ್ ಕ್ರಾಫ್ಟ್ ಕಂಪನಿಯ ಅಂಗಸಂಸ್ಥೆಯಾದಂತಹ ರಮ್ಮಿ ಕೋಚ್ ಸೇರಿದಂತೆ ಹಲವು ಆನ್ಲೈನ್ ಗೇಮಿಂಗ್ ಕಂಪನಿಗಳ ಮೇಲೆ ಇಡಿ ಅಧಿಕಾರಿಗಳು ದಿಢೀರ್ ದಾಳಿಯನ್ನ ನಡೆಸಿದ್ದಾರೆ. ಮಾಲೀಕರ ಬಂಧನ ಮತ್ತು ಇದನ್ನ ಪ್ರಚಾರ ಮಾಡಿದ ಸೆಲೆಬ್ರಿಟಿಗಳ ಮೇಲೆ ತನಿಖೆ ನಡೆಯುತ್ತಾ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತೀನಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಆನ್ಲೈನ್ ಗೇಮಿಂಗ್ ಆಪ್ ರಮ್ಮಿ ಕಲ್ಚರ್ ಮೂಲಕ ಹಣ ದ್ವಿಗುಣದ ಆಮಿಷವೊಡ್ಡಿ ವಂಚನೆ ಮಾಡ್ತಾ ಇದ್ದಂತ ಆರೋಪದ ಮೇಲೆ ಬೆಂಗಳೂರು ಹಾಗೂ ದೆಹಲಿಯಲ್ಲಿ 16 ಕಡೆ ಇಡಿ ದಾಳಿಯನ್ನ ನಡೆಸಿದೆ. ಆನ್ಲೈನ್ ಗೇಮಿಂಗ್ ವಂಚನೆ ಜಾಲ ಬೆಂಗಳೂರಿನ ಕೇಂದ್ರೀಕೃತವಾಗಿರುವಂತಹ ಮಾಹಿತಿಯ ಮೇರೆಗೆ ನಡೆದಂತಹ ದಾಳಿಗಳಲ್ಲಿ ಡಿಜಿಟಲ್ ಪುರಾವೆಗಳು, ಬ್ಯಾಂಕ್ ಖಾತೆಗಳ ಮಾಹಿತಿ ಹಾಗೂ ಹೂಡಿಕೆಯ ದಾಖಲೆಗಳು ಸೇರಿದಂತೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿಯನ್ನ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದು, ವಂಚನೆಯ ಹಣವನ್ನ ಬೇನಾಮಿ ಖಾತೆಗಳ ಮೂಲಕ ವಿದೇಶಗಳಿಗೆ ಹಣ ಅಕ್ರಮವಾಗಿ ವರ್ಗಾಯಿಸಿರುವಂತಹ ಆರೋಪವಿದ್ದು, ಆನ್ಲೈನ್ ಗೇಮಿಂಗ್ ವಂಚನೆ ಜಾಲದ ಕಚೇರಿಗಳು ಮತ್ತು ಪ್ರಮುಖ ವ್ಯವಹಾರಗಳು ಬೆಂಗಳೂರಿನಲ್ಲಿ ಕೇಂದ್ರೀಕೃತವಾಗಿರುವ ಬಗ್ಗೆ ಮಾಹಿತಿ ಇದ್ದು, ದಾಳಿ ವೇಳೆ ಡಿಜಿಟಲ್ ಪುರಾವೆಗಳು, ಬ್ಯಾಂಕ್ ಖಾತೆಗಳ ಮಾಹಿತಿ ಹಾಗೂ ಹೂಡಿಕೆಯ ದಾಖಲೆಗಳು ಸೇರಿದಂತೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಎಸ್, ಇಲ್ಲಿ ಮೂಡ್ತಾ ಇರುವ ಅತಿ ದೊಡ್ಡ ಪ್ರಶ್ನೆ ಏನಂದ್ರೆ, ಈ ಆಟಗಳನ್ನ ಪ್ರಮೋಟ್ ಮಾಡುವಂತ ಸ್ಟಾರ್ ಕ್ರಿಕೆಟಿಗರು ಮತ್ತು ಸಿನಿಮಾ ತಾರೆಯರ ಮೇಲೆ ಯಾಕೆ ದಾಳಿ ಮಾಡಿಲ್ಲ? ಜನರಿಗೆ ಹಣದ ಆಸೆ ತೋರಿಸಿ ಈ ಆಟಗಳಿಗೆ ದಾಸರನ್ನಾಗಿ ಮಾಡುವಂತ ಈ ಪ್ರಚಾರಕರ ಮೇಲೆ ಕ್ರಮ ಕೈಗೊಳ್ಳಲ್ವಾ? ಹಣದ ಆಸೆಗಾಗಿ ಕೋಟ್ಯಾಂತರ ಅಭಿಮಾನಿಗಳ ಬದುಕನ್ನ ಬಲಿ ಕೊಡೋದು ಎಷ್ಟು ಸರಿ ಅನ್ನೋದೇ ಈಗ ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಇನ್ನು ಸರ್ಕಾರ ಮತ್ತು ಇಡಿ ತನಿಖೆ ಕೇವಲ ಕಂಪನಿಗಳಿಗೆ ಸೀಮಿತವಾಗದೆ ಇದರ ಹಿಂದಿರುವಂತಹ ಪ್ರಭಾವಿ ವ್ಯಕ್ತಿಗಳಿಗೂ ಕೂಡ ಬಿಸಿ ಮುಟ್ಟಿಸಬೇಕಾಗಿದೆ. ಇತ್ತ ನಟ ಕಿಚ್ಚ ಸುದೀಪ್ ರಮ್ಮಿ ಆಡಿ ಆಟ ಗೆಲ್ಲಿ ಅನ್ನುವಂತಹ ಜಾಹೀರಾತಿನಲ್ಲಿ ಕಾಣಿಸಿಕೊಂಡಿದ್ದು, ಇನ್ನು ಸುದೀಪ್ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಅಂತ ಹೇಳಿ ಕನ್ನಡ ಪರ ಸಂಘಟನೆಗಳು ಒತ್ತಡವನ್ನ ಹೇರಿದ್ವು. ಇದರಿಂದ ತಪ್ಪು ಸಂದೇಶ ಹೋಗ್ತಾ ಇದೆ ಅಂತ ಹೇಳಿ ಸಂಘಟನೆಗಳು ತಿಳಿಸಿದ್ವು. ಸ್ಕ್ರೀನ್ ಮೇಲೆ ಕಾಣುವಂತಹ ಆಟದ ಹಣ ಸುಲಭವಾಗಿ ಸಿಗಬಹುದು, ಆದರೆ ಜೀವನದ ಹಣ ಸುಲಭವಾಗಿ ಸಿಗೋದಿಲ್ಲ. ಭಾರತದಲ್ಲಿ ಸುಮಾರು 45 ಕೋಟಿ ಜನರು ವರ್ಷಕ್ಕೆ ಅಂದಾಜು 20,000 ಕೋಟಿ ಹಣವನ್ನ ಇಂತಹ ಆಟಗಳಲ್ಲಿ ಕಳೆದುಕೊಳ್ತಾ ಇದ್ದಾರೆ. ಸಾಲ ಬಾಧೆ ತಾಳಲಾರದೆ ಅನೇಕ ಯುವಕರು ಆತ್ಮಹತ್ಯೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಇದು ಕೇವಲ ಆಟವಲ್ಲ, ಇದು ಗಂಭೀರ ವಿಚಾರ. ಸಮಾಜದ ಶಾಂತಿಯನ್ನ ಕದಡ್ತಾ ಇದೆ ಅಂತಲೇ ಹೇಳಬಹುದು. ಹಾಗಾಗಿ ಇಡಿ ಸೆಲೆಬ್ರಿಟಿಗಳಿಗೆ ಸಮನ್ಸ್ ಅನ್ನ ನೀಡಿ ವಿಚಾರಣೆ ಮಾಡಬೇಕು. ಅವರು ಪಡೆದಂತಹ ಹಣವು ಅಕ್ರಮ ಹಣ ವರ್ಗಾವಣೆ ಭಾಗವಾಗಿದೆಯೇ ಅಂತ ಹೇಳಿ ತನಿಖೆಯನ್ನ ನಡೆಸಬೇಕು. ತಪ್ಪಿತಸ್ಥರೆಂದು ಸಾಬೀತಾದ್ರೆ ದಂಡ ಮತ್ತು ಜೈಲು ಶಿಕ್ಷೆಯೂ ಆಗಬೇಕು ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಸಾಮಾನ್ಯ ಜನರು ತಮ್ಮ ನೆಚ್ಚಿನ ತಾರೆಯನ್ನ ನೋಡಿ ಇಂತಹ ಆಪ್ಗಳನ್ನ ನಂಬ್ತಾರೆ. ದೊಡ್ಡ ವ್ಯಕ್ತಿಗಳು ಹಣಕ್ಕಾಗಿ ಇಂತಹ ಆಟಗಳನ್ನ ಪ್ರಚಾರ ಮಾಡೋದ್ರಿಂದ ಜನಸಾಮಾನ್ಯರು ಸುಲಭವಾಗಿ ಮೋಸ ಹೋಗ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಕ್ರಿಕೆಟಿಗರು ಮತ್ತು ನಟರ ಮೇಲೆ ಅಪಾರ ಗೌರವ ಇರ್ತದೆ. ಅವರು ಹೇಳಿದ್ದನ್ನ ಸತ್ಯ ಅಂತ ಹೇಳಿ ನಂಬಿ ಸಾವಿರಾರು ಯುವಕರು ಹಣವನ್ನ ಕಳೆದುಕೊಂಡು ಬೀದಿಗೆ ಬೀಳ್ತಾ ಇದ್ದಾರೆ. ಇದಕ್ಕೆಲ್ಲ ಕಾನೂನು ಯಾವ ಕ್ರಮವನ್ನ ತೆಗೆದುಕೊಳ್ಳುತ್ತೆ, ಕಾದು ನೋಡ್ಬೇಕಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.